ಶ್ರೀ ಆರ್ ಮಹದೇವಪ್ಪ ಅಬ್ಬೆ ತುಮಕೂರವರ ಅಭಿನಂದನಾ ಸಮಾರಂಭ ದಿನಾಂಕ 29/4/2026 ಬೆಳಗ್ಗೆ 10:30 ಪಾಟೀಲ್ ಕನ್ವೆನ್ಷನ್ ಹಾಲ್ ಶುಭಂ ಪೆಟ್ರೋಲ್ ಪಂಪ್ ಹತ್ತಿರ ಹಿಂದುಗಡೆ VBR ಆಸ್ಪತ್ರೆ ಮುಂಭಾಗ ಯಾದಗಿರಿ ಇಲ್ಲಿ ನೆರವೇರಲಿದ್ದು, ಈ ಅಭಿನಂದನಾ ಸಮಾರಂಭದಲ್ಲಿ ಅವರ ಕಿರುಪರಿಚಯ ಕುರಿತು ಸೌಮ್ಯ ಸ್ವಭಾವದ ಸ್ನೇಹಜೀವಿ ಅಂತಕ್ಕಂಥ ಒಂದು ಕಿರುಪರಿಚಯದ ಅಭಿನಂದನಾ ಪುಸ್ತಕ ಬಿಡುಗಡೆಯಾಗಲಿದೆ. ಅವರ 57ನೇ ವಿವಾಹ ವಾರ್ಷಿಕೋತ್ಸವ ಜರುಗಲಿದ್ದು, ಆ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಶಿವಾಚಾರ್ಯ ರತ್ನ ದಾಸೋಹ ಬ್ರಹ್ಮ ಡಾಕ್ಟರ್ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು, ಸದ್ಗುರು ಶ್ರೀ ವಿಶ್ವರಾಧ್ಯ ಸಿದ್ಧ ಸಂಸ್ಥಾನ ಮಠ ಅಬ್ಬೆ ತುಮಕೂರವರು ವಹಿಸಲಿದ್ದು, ಪಾವನ ಸನ್ನಿಧಾನ ವಹಿಸಲಿದ್ದು, ಅದೇ ರೀತಿ ದಿವ್ಯ ನೇತೃತ್ವವನ್ನು ಪರಮ ಪೂಜ್ಯ ಶ್ರೀ ಶಟಸ್ಥಲ ಬ್ರಹ್ಮಿ ಶ್ರೀ ಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಕ್ಷೇತ್ರ ಮುಕ್ತಿಮಠ ಬೆಳಗಾವ್, ದಿವ್ಯ ಸಮ್ಮುಖವನ್ನು ಪರಮ ಪೂಜ್ಯ ಶ್ರೀ ಮಂದಿರಜನ ಪ್ರಣಮ ಸ್ವರೂಪಿ ಶಾಂತ ವೀರ ಗುರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಕಾಸಮಠ ಗುರುಮಿಟ್ಕಲ್ ಮತ್ತು ಪೂಜ್ಯ ಶ್ರೀ ಈರಣ್ಣ ತಾತನವರು ದಿವ್ಯ ಸಮ್ಮುಖ ವಹಿಸಲಿದ್ದು, ಆ ಸಮಾರಂಭದ ಉದ್ಘಾಟನೆ ಮತ್ತು ಅಭಿನಂದನಾ ಗ್ರಂಥದ ಬಿಡುಗಡೆಯನ್ನು ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರವರು ಮಾಡಲಿದ್ದು, ಆ ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರವರು ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಗುರುಮಿಟ್ಕಲ್ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಶರಣಗೌಡ ಕಂಕೂರವರು, ಜನಪ್ರಿಯ ಶಾಸಕರಾದಂಥ ಮಂತ್ರಾಲಯ ಆಂಧ್ರ ಪ್ರದೇಶದ ಸನ್ಮಾನ್ಯ ಶ್ರೀ ವೈ ಬಾಲ್ ನಾಗರೆಡ್ಡಿಯವರು ಹಾಗೂ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಸಿ ಸೋಮಶೇಖರ್ ಅವರು ಹಾಗೂ ಬಸವ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತರೆಡ್ಡಿಗೌಡ ಮುದ್ನಾಳ್ರವರು ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ವಟ್ಟಿಯವರು, ಅದೇ ರೀತಿ ವಿಶ್ರಾಂತ ತಹಶೀಲ್ದಾರರಾಗಿರ್ತಕ್ಕಂಥ ಎಸ್ ಮಹಾದೇವಪ್ಪನವರು, ಜಿಲ್ಲಾ ಸಹಕಾರಿ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ರೆಡ್ಡಿ ದರ್ಶನಾಪುರವರು, ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿಯಾಗಿರ್ತಕ್ಕಂಥ ಮತ್ತು BJP ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಚರಣಗೌಡ ಮುದ್ನಾಳ್ರವರು ಮತ್ತು ಕರ್ನಾಟಕ ಸರ್ಕಾರದ ಸರಕಾರಿ ಪಡಿತರ ವಿತರಕರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಟಿ ಕೃಷ್ಣಪ್ಪನವರು ಮತ್ತು ಅವರ ಪುಸ್ತಕ ಕುರಿತು ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರದೀಪ್ ಹೆಬ್ರಿಯವರು, ಪಡಿತರ ವಿತರಕರ ಸಂಘದ ರಾಷ್ಟ್ರೀಯ ಕಾರ್ಯದರ್ಶಿಗಳು ನವದೆಹಲಿ ಟಿ ಸುಬ್ಬರಾಜರವರು ಹಾಗೂ ಸನ್ಮಾನ್ಯ ಶ್ರೀ ಚನ್ನಕೇಶವಗೌಡ ಕಾರ್ಯದರ್ಶಿಗಳು ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಬೆಂಗಳೂರು ಮತ್ತು ಈ ಸಮಾರಂಭದಲ್ಲಿ ಯಾದಗಿರಿಯ ಯುವ ನೇತರರಾಗಿರ್ತಕ್ಕಂಥವರು ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಯುವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ರೆಡ್ಡಿಗೌಡ ಮುದ್ನಾಳ್ರವರು ಉಪಸ್ಥಿತರಲ್ಲಿದ್ದು, ಮುಖ್ಯ ಅತಿಥಿಗಳಾಗಿ ಈ ಸಮಾರಂಭದ ಅಭಿನಂದನಾ ನುಡಿಯನ್ನು ಡಾಕ್ಟರ್ ಸುಭಾಷ್ ಚಂದ್ರ ಕೌಲ್ಗಿ ಪ್ರಾಂಶುಪಾಲರು, ಸರಕಾರಿ ಪದವಿ ಮಹಾವಿದ್ಯಾಲಯ ಯಾದಗಿರಿ ಅವರು ನುಡಿಯಲಿದ್ದು, ಅದೇ ರೀತಿ ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ಸಿದ್ದರಾಜ ರೆಡ್ಡಿ ಪ್ರಧಾನ ಸಂಪಾದಕರು, ಗಿರಿದರ್ಶನ ಕನ್ನಡ ದಿನಪತ್ರಿಕೆ ಯಾದಗಿರಿ ಅವರು ನುಡಿಯಲಿದ್ದು, ಈ ಸಮಾರಂಭದಲ್ಲಿ ಸ್ವಾಗತ ಭಾಷಣ ಬಸವರಾಜ ಅರಳಿ ಮೂಟ್ನಳ್ಳಿ, ಸಭಾ ಸಂಚಾಲನೆಯನ್ನು ಪ್ರಕಾಶ್ ಅಂಗಡಿ ಕನ್ನಳ್ಳಿ ಅವರು ಹಾಗೂ ವಂದನಾ ಅರ್ಪಣೆಯನ್ನು ಡಾಕ್ಟರ್ ಭೀಮರಾಯ್ ಲಿಂಗೇರಿ ಅವರು ಮಾಡಲಿದ್ದು, ಅಂದಿನ ಸಮಾರಂಭದಲ್ಲಿ ಅಭಿನಂದನಾ ಸಮಾರಂಭದಲ್ಲಿ ಇವು ಹಲವಾರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಹಿರಿಯ ನಾಗರಿಕರಿಗೆ ಸಮವಸ್ತ್ರ ವಿತರಣೆ, ಧಾರ್ಮಿಕ ಕೇಂದ್ರಗಳಿಗೆ ಭಕ್ತರ ಅನುಕೂಲಕ್ಕಾಗಿ ಗಾಲಿ ಕುರ್ಚಿ ವಿತರಣೆ, ಅಂಧರಿಗೆ ಕಿಟ್ ವಿತರಣೆ, ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಊರುಗೋಲು ವಿತರಣೆ, ಹಿರಿಯ ನಾಗರಿಕರಿಗೆ ನೇತ್ರ ತಪಾಸಣೆ ಹಾಗೂ ಕನ್ನಡಕ ವಿತರಣೆ, ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಂಧತ್ವ ನಿಯಂತ್ರಣ ಘಟಕದ ಸಹಯೋಗದಲ್ಲಿ ಜರುಗಲಿದ್ದು ಮತ್ತು ಅದೇ ರೀತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಜರುಗಲಿದ್ದು ಹಾಗೂ ಜಿಲ್ಲಾ ಆಯುಷ್ ಇಲಾಖೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ವಿತರಣೆ ಮಾಡಿದ್ದು, ಹೀಗೆ 10 ಹಲವು ಜನೋಪಯೋಗಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ.
ಅದಕ್ಕಾಗಿ ಈ 57ನೇ ವಿವಾಹ ವಾರ್ಷಿಕೋತ್ಸವ ಹಾಗೂ ಸೌಮ್ಯ ಸ್ವಭಾವದ ಸ್ನೇಹಜೀವಿ ಅಭಿನಂದನಾ ಗ್ರಂಥ ಸಮಾರಂಭದಲ್ಲಿ ತಾವೆಲ್ಲರೂ ಭಾಗವಹಿಸಿ ಮತ್ತು ತಮ್ಮ ಪತ್ರಿಕಾ ಮುಖಾಂತರ ಪ್ರಚಾರವನ್ನುಗೊಳಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂಬುದು ನಮ್ಮ ಪ್ರಾರ್ಥನೆ.